ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 60. ಮನೆ ಹಾಗೂ ವಾತಾವರಣ ಹಿಡಿಸಿದರೂ ಸುಮ್ಮನೆ ಕೂತು ಕೂತು ಸಾಕಾಗಿತ್ತು ಖ್ಯಾತಿಗೆ. ಅವಳ ಮನಸ್ಥಿತಿಯನ್ನು ಅರಿತ ಪಾರಿಜಾತರವರು, ಅದು ಖ್ಯಾತಿಗೆ ಮನೆಯಲ್ಲಿ ಕೂತು ಬೇಸರವಾಗಿರಬೇಕು, ನಮ್ಮ ತೋಟ ಗದ್ದೆ ಎಲ್ಲ ಸುತ್ತಾಡ್ಕೊಂಡು ಬನ್ನಿ ಎಂದರು. ಮರು ಮಾತನಾಡದೆ ತಲೆ ಆಡಿಸಿದವ, ನಮ್ಮ ತೋಟ ಗದ್ದೆ ಎಲ್ಲ ನೋಡ್ಕೊಂಡು ಬರೋಣ ಎಂದ. ಮನೆಯಲ್ಲಿ ಕೂತು ಬೇಸರವಾಗಿದ್ದರಿಂದ ಬೇಗನೆ ತಯಾರಾಗಿ ಬಂದವಳು ಮಗಳ ಕೈ ಹಿಡಿದು ಅವನನ್ನು ಹಿಂಬಾಲಿಸಿದಳು. ನಡೆಯಲು ಆಗುತ್ತಲ್ವಾ? ತುಂಬ ನಡಿಬೇಕು ಎಂದ. ನನಗೆ ನಡೆದು ಅಭ್ಯಾಸ ಇದೆ, ನಾನೇನು ಇಡೀ ದಿನ ಕಾರಲ್ಲಿ ಓಡಾಡಿಕೊಂಡಿರುವವಳು ಅಂತ ಅಂದ್ಕೊಂಡಿದ್ಯಾ ಎಂದವಳು ಮತ್ತೆ ತನ್ನ ಹಳೆ ವರಸೆಗೆ ಬಂದಿದ್ದಳು. ಸ್ವಲ್ಪ ಹೊತ್ತಿನ ಮೊದಲು ನಡೆದ ಘಟನೆಯಿಂದ ಅವನ ಮುಖ ನೋಡಲು ಸಂಕೋಚ ಪಡುತ್ತಿದ್ದವಳು ಈಗ ಏನೂ ನಡೆದೇ ಇಲ್ಲ ಎಂಬಂತೆ ಮೊದಲಿನ ವರಸೆಗೆ ಬಂದಿದ್ದಳು. 2 ಎಕರೆ ತೋಟವದು. ಎಲ್ಲೆಡೆಯೂ ಹಚ್ಚ ಹಸಿರು. ತೆಂಗು, ಕಂಗು, ಬಾಳೆ, ಕರಿಮೆಣಸು, ಶುಂಠಿ, ಅರಶಿನ ಮುಂತಾದವುಗಳ ಜೊತೆಗೆ ಖಾಲಿ ಜಾಗದಲ್ಲಿ ಮಲ್ಲಿಗೆ ಬಳ್ಳಿಯನ್ನು ಸಹ ನೆಟ್ಟಿದ್ದರು. ಬಣ್ಣ ಬಣ್ಣದ ಹಕ್ಕಿಗಳನ್ನು ಕಂಡವಳು ಸಂಭ್ರಮದಿಂದ ಸುತ್ತಲೂ ನೋಡಿದಳು. ಈ ಹಕ್ಕಿಗಳನ್ನೆಲ್ಲ ಟಿವಿ ಹಾಗೂ ಇಂಟರ್ನೆಟ್ನಲ್ಲಿ ನೋಡಿದೆ, ಹೀಗೆ ನೇರವಾಗಿ ನೋಡುವೆ ಎಂದು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಎಷ್ಟು ಸುಂದರವಾಗಿದೆ ಈ ವಾತಾವರಣ, ಸೋಜಿಗದಂತೆ ನೋಡುತ್ತಾ ಮನದಲ್ಲೇ ಅಂದುಕೊಳ್ಳುತ್ತಿದ್ದಳು. ಪಪ್ಪ ಕಾಲು ನೋವು, ಮುಖ ಸಣ್ಣದು ಮಾಡಿ ನುಡಿದ ಆಜ್ಞಾಳನ್ನು ಎತ್ತಿಕೊಂಡವ. ನಮ್ಮೂರು ಹೇಗಿದೆ ಪಾಪು ಎಂದ. ತುಂಬ ಬ್ಯೂಟಿಫುಲ್ ಪಪ್ಪ, ನಾವಿಲ್ಲೇ ಇರೋಣ ಎಂದಳು ಖುಷಿಯಿಂದ. ತನಗೆ ನಡೆಯಲು ಯಾವ ತೊಂದರೆಯೂ ಇಲ್ಲ ಎಂದವಳಿಗೆ ಈಗ ಕಾಲು ನೋವು ಶುರುವಾಗಿತ್ತು. ಆದರೆ ಬಾಯಿ ಬಿಟ್ಟು ಹೇಳಲು ಅಹಂ ಅಡ್ಡ ಬರುತ್ತಿತ್ತು. ತೋಟದಿಂದ ಗದ್ದೆಯತ್ತ ನಡೆದವ ಹಿಂದಿರುಗಿ ನೋಡಿದಾಗ ತುಂಬ ದೂರದಲ್ಲಿದ್ದಳು ಖ್ಯಾತಿ. ಅವಳು ಬರುವ ತನಕ ತಂದೆ ಮಗಳು ಅಲ್ಲೇ ನಿಂತರು. ಕಾಲು ನೋವಾಗ್ತಿದ್ಯಾ ಎಂದು ಕಾಳಜಿಯಿಂದ ಕೇಳಿದ. ಮರು ಮಾತನಾಡದೆ ಮುಖ ಊದಿಸಿಕೊಂಡು ನಿಂತವಳ ಪರಿ ನೋಡಿ ತಿಳಿದಿತ್ತವನಿಗೆ ಅವಳಿಗೆ ಕಾಲು ನೋವಿದೆ ಎಂದು. ನಮ್ಮ ಗದ್ದೆ ನಾಳೆ ನೋಡುವಿಯಂತೆ. ಈ ಕಾಲ್ದಾರಿಯಾಗಿ ಸ್ವಲ್ಪ ನಡಿಬೇಕು, ಆಮೇಲೆ ಯಾವುದಾದ್ರೂ ಗಾಡಿ ಸಿಗಬಹುದು, ಅದರಲ್ಲಿ ಮನೆಗೆ ಹೋಗೋಣ ಎಂದವ ಮುಂದೆ ನಡೆದರೆ ಅವನನ್ನು ಹಿಂಬಾಲಿಸಿದಳು ಖ್ಯಾತಿ. ಆಜ್ಞಾ ತನ್ನ ಪುಟ್ಟ ಬ್ಯಾಗಿನಲ್ಲಿದ್ದ ನೀರಿನ ಬಾಟಲಿಯನ್ನು ಖ್ಯಾತಿಯ ಕೈಗೆ ನೀಡಿದವಳು, ಮಮ್ಮಿ ನೀರು ಕುಡಿ ಎಂದಳು. ನಡೆದು ನಡೆದು ದಣಿದಿದ್ದರಿಂದ ಘಟಘಟನೆ ನೀರು ಕುಡಿದವಳಿಗೆ ಸ್ವಲ್ಪ ಹಾಯ್ ಎನಿಸಿತು. ಅದ್ರದ್ ಹೇಳಿದಂತೆ ಒಂದು ಆಟೋ ಸಿಕ್ಕಿತು ಅವರಿಗೆ. ದೇವು, ನಿನ್ನ ನೋಡಿ ತುಂಬ ಖುಷಿಯಾಯಿತು, ಯಾವಾಗ ಬಂದೆ? ಆಟೋ ಚಾಲಕ ಪ್ರೀತಿಯಿಂದ ವಿಚಾರಿಸಿದಾಗ, ಇವತ್ತು ಬೆಳಗ್ಗೆ ಬಂದೆ ತಿಮ್ಮಣ್ಣ ಎಂದ. ಖ್ಯಾತಿಯ ಕಡೆಗೆ ಕಣ್ಣು ಹಾಯಿಸಿದವ, ನಿನ್ನ ಹೆಂಡ್ತಿಯಾ ಎಂದಾಗ ಹೌದು ಎಂದವ ಮಡದಿ ಹಾಗೂ ಮಗಳ ಜೊತೆ ಆಟೋ ಏರಿದ. ಮನೆಗೆ ತಲುಪಿದಾಗ ನೆಮ್ಮದಿ ಅನಿಸಿತವಳಿಗೆ. ಆದರೆ ಕಾಲು ನೋವಿತ್ತಲ್ಲ, ಏನು ಮಾಡುವುದು ಎಂದು ತಿಳಿಯದಾದಾಗ, ಈ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತಿನ ನಂತರ ಬಿಸಿ ನೀರು ಹಾಕಿದರೆ ನೋವು ಕಮ್ಮಿಯಾಗುತ್ತೆ ಎಂದ ಅದ್ರತ್. ತನ್ನ ಅಹಂ ಬದಿಗಿಟ್ಟವಳು ಅಲ್ಲೇ ಇದ್ದ ಒಂದು ಕೋಣೆಗೆ ಹೋಗಿ ಕಾಲಿಗೆ ಎಣ್ಣೆ ಹಚ್ಚಿ ಕುಳಿತಳು. ಸ್ವಲ್ಪ ಹೊತ್ತಿನ ನಂತರ ಬಚ್ಚಲು ಮನೆಗೆ ಹೋದವಳು ಕಾಲಿಗೆ ಬಿಸಿ ನೀರು ಹಾಕಿದಾಗ ಅವಳ ನೋವು ಕಡಿಮೆಯಾಗಿತ್ತು. ಅಂದು ರಾತ್ರಿ ಮಲಗಲು ಕೋಣೆಗೆ ಹೋದವಳು, ಇವತ್ತೇ ಮೊದಲನೇ ಸಾರಿ ನಾನು ಮೊಬೈಲ್ ಯೂಸ್ ಮಾಡದೇ ಇದ್ದದ್ದು, ನನ್ನ ಮೊಬೈಲಲ್ಲಿ ಎಂದು ಕೇಳಿದಳು. ನಿನ್ನ ಮೊಬೈಲ್ ಮನೇಲೇ ಇದೆ, ಇಲ್ಲಿ ತಂದಿದ್ರು ನೋ ಯೂಸ್, ಇಲ್ಲಿ ರೇಂಜ್ ಕಡಿಮೆ ಎಂದ. ವಾಟ್? ಹಾಗಾದರೆ ಇಲ್ಲಿ ಯಾರು ಮೊಬೈಲ್ ಯೂಸ್ ಮಾಡೋದೇ ಇಲ್ವಾ? ಅಚ್ಚರಿ ಇತ್ತು ಅವಳ ದನಿಯಲ್ಲಿ. ಇಲ್ಲ, ಇದೇನು ದೊಡ್ಡ ಸಿಟಿ ಅಲ್ಲ ಅಲ್ವಾ, ಇಲ್ಲಿ ಮೊಬೈಲ್ ಯೂಸ್ ಮಾಡುವವರ ಸಂಖ್ಯೆ ಕಡಿಮೆ ಸುಳ್ಳಾಡಿದ. ಮತ್ತೆ ಮೊಬೈಲ್ ಇಲ್ಲದೆ ಕೆಲಸ ಹೇಗೆ ಮಾಡ್ತಾರೆ? ಇಲ್ಲಿ ಯಾರೂ ಸಾಫ್ಟ್ವೇರ್ ಎಂಜಿನಿಯರ್ಸ್ ಇಲ್ಲ, ಮೊಬೈಲ್ ಲ್ಯಾಪ್ಟಾಪ್ ಬೇಕೇ ಬೇಕು ಅನ್ನೋಕೆ. ಮೊಬೈಲ್ನ ಅಗತ್ಯವಾದರೂ ಏನು? ನಮ್ಮ ಊರಿನ ಹಾಗೆ ರಿಲೇಟಿವ್ಸ್ ಕಾಲ್ ಮಾಡಿ ಮನೆಗೆ ಬರುವುದಿಲ್ಲ ಇಲ್ಲಿ, ತಮಗೆ ಬೇಕಾದಾಗ ಬಂದು ಹೋಗ್ತಾರೆ. ಮನೆಯ ಬಾಗಿಲು ಸದಾ ತೆರೆದೇ ಇರುತ್ತದೆ, ಮನೆಯಲ್ಲಿ ಯಾರಾದ್ರೊಬ್ಬರು ಇದ್ದೇ ಇರ್ತಾರೆ ಎಂದು ವಿವರಿಸಿದ. ಆಜ್ಞಾ ತಂದೆಯ ಮುಖವನ್ನೊಮ್ಮೆ ನೋಡಿದಳು. ಅವನು ಕಣ್ಸನ್ನೆ ಮಾಡಿದಾಗ ಸುಮ್ಮನೆ ಕುಳಿತಳು. ಖ್ಯಾತಿ ಅದನ್ನು ಗಮನಿಸಿರಲಿಲ್ಲ. ಹಾಗಾದರೆ ನಿನ್ನ ಮೊಬೈಲ್, ನೀನು ಸಿ ಎ ಅಲ್ವಾ,
ಮೊಬೈಲ್ ಲ್ಯಾಪ್ಟಾಪ್ ಇಲ್ಲದೆ ಹೇಗೆ ವರ್ಕ್ ಮಾಡ್ತೀಯಾ ಎಂದು ಪ್ರಶ್ನಿಸಿದಳು. ನಾನು CA ಆಗಿ ವರ್ಕ್ ಮಾಡ್ತಿದ್ದೆ, ಇವಾಗಲ್ಲ ಎಂದ. ಕಣ್ಣುಗಳ ಗಾತ್ರ ಹೆಚ್ಚಿಸಿದವಳು, ಮತ್ತೆ ಏನು ಕೆಲಸ ಮಾಡ್ತೀಯಾ ಇಲ್ಲಿ? ಓ, ನಾನು ಅವತ್ತು ಹೇಳಿದ ಹಾಗೆ ಚಕ್ಕುಲಿ ಅಂಗಡಿ ಇಡ್ತೀಯಾ ಎಂದು ನಕ್ಕಳು. ಹೌದು ಎಂದ. ಅವಳೇನೋ ಅವನನ್ನು ಅಣಕಿಸುವ ಸಲುವಾಗಿ ಹಾಗೆ ನುಡಿದಿದ್ದಳು. ಆದರೆ ಅವನ ಉತ್ತರ ಕೇಳಿ ದಂಗಾಗುವ ಸರದಿ ಅವಳದಾಗಿತ್ತು. ಏಯ್, ನೀನೇನು ಮೆಂಟ್ಲಾ? CA ಓದಿ ಚಕ್ಕುಲಿ ಅಂಗಡಿ ನಡೆಸ್ತೀಯಾ ಎಂದಾಗ ಅವನು ಜೋರಾಗಿ ನಕ್ಕ. ಈಗ್ಯಾಕೆ ಏನಾಗು? ನೀನು ಮಾತ್ರ ನನ್ನನ್ನು ಅಡ್ಕೋಬೋದಾ? ನಾನು ನಿನ್ನನ್ನು ಅಣಕಿಸಬಾರ್ದಾ ಎಂದಾಗ ಮುಖ ತಿರುಗಿಸಿದವಳು ಆಜ್ಞಾಳ ಬಳಿ ಮಲಗಿದಳು. ಅವನಿಗೆ ಬೆನ್ನು ಹಾಕಿ ಮಲಗಿದವಳಿಗೆ ಟೇಬಲ್ ಮೇಲಿರುವ ಫೋಟೋ ಫ್ರೇಮ್ ಕಂಡಿತು. ಈ ಫೋಟೋದಲ್ಲಿರುವವರು ಯಾರು ಎಂದು ಕೇಳಿದಳು ಕುತೂಹಲದಿಂದ. ನಮ್ಮಪ್ಪ, ಅಮ್ಮ ಮತ್ತು ನಾನು ಎಂದ. ಆದರೆ ಇವರು ಅತ್ತೆ ಮಾವನ ಹಾಗಿಲ್ವಲ್ಲ, ಮತ್ತೆ ಈ ಹುಡುಗಿ ಯಾರು? ಪ್ರಶ್ನಿಸಿದವಳಿಗೆ ಅವನ ಉತ್ತರದಿಂದ ಸಮಾಧಾನವಾಗಿರಲಿಲ್ಲ. ತುಂಬ ಹೊತ್ತಾಗಿದೆ, ಮಲ್ಕೋ. ಬೆಳಗ್ಗೆ ತಡವಾಗಿ ಎದ್ರೆ ಅಜ್ಜಿಯ ಸಹಸ್ರನಾಮಾರ್ಚನೆ ಕೇಳಬೇಕು ಎಂದವ ಕಣ್ಣು ಮುಚ್ಚಿದ. ಆಜ್ಞಾ ಅದಾಗಲೇ ನಿದ್ದೆಗೆ ಜಾರಿದ್ದಳು. ಖ್ಯಾತಿ ಮಲಗುವ ಪ್ರಯತ್ನ ಮಾಡಿದಳು. ರೀ, ನಾವ್ಯಾಕೆ ಇಲ್ಲಿಗೆ ಬಂದ್ವಿ ಅಂತ ಖ್ಯಾತಿಗೆ ಹೇಳೋಣ. ಇದನ್ನು ಮುಚ್ಚಿಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನನಗೆ. ಪಾರಿಜಾತರವರು ಹೇಳಿದಾಗ ನಿಜ ತಿಳಿದು ಅವಳು ಮತ್ತೆ ತನ್ನ ಊರಿಗೆ ಹೊರಟ್ರೆ ಪ್ರಶ್ನಿಸಿದರು ಮುಕುಂದರವರು. ಅವಳು ಅರ್ಥ ಮಾಡ್ಕೊಳ್ತಾಳೆ ಎಂದ ಪಾರಿಜಾತರವರು ನಾಳೆ ಖ್ಯಾತಿಯ ಜೊತೆ ಮಾತನಾಡಬೇಕು ಎಂದು ನಿರ್ಧರಿಸಿದ್ದರು. ಮರುದಿನ ಅದ್ರತ್ ಜೊತೆಗೆ ಹೊರಗಡೆ ಹೋಗುವಾಗ ದಾರಿಯಲ್ಲಿ ಕಂಡ ಕೆಲವರು ಮಾತನಾಡಿಸಿದರು. ಹಾಗೆ ಮುಂದೆ ಹಾದು ಹೋಗುವಾಗ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಹೋಗುವ ಕೆಲವರನ್ನು ಕಂಡವಳು ಅದ್ರತ್ ನೆಡೆಗೆ ಉರಿನೋಟ ಬೀರಿ, ಈ ಊರಲ್ಲಿ ಯಾರೂ ಮೊಬೈಲ್ ಯೂಸ್ ಮಾಡೋದಿಲ್ಲ ಅಲ್ವಾ? ಹಲ್ಲು ಕಚ್ಚಿ ನುಡಿದಳು. ಸಿಕ್ಕಿಬಿದ್ದವ, ನಾನು ಹೇಳಿದ್ದು ಮೊಬೈಲ್ ಯೂಸ್ ಮಾಡುವವರ ಸಂಖ್ಯೆ ಕಡಿಮೆ ಅಂತ, ಯೂಸ್ ಮಾಡೋದಿಲ್ಲ ಅಂತ ಹೇಳಿಲ್ವಲ್ಲ ಎಂದ. ಖ್ಯಾತಿ ಮರುಮಾತನಾಡದೆ ಅವನ ಜೊತೆ ಮನೆಗೆ ಬಂದಳು. ನಂಗೆ ಸ್ವಲ್ಪ ಕೆಲಸ ಇದೆ ಎಂದು ಹೊರಗೆ ಹೋದವ ಗೋಪಿನಾಥ್ ರವರಿಗೆ ಕರೆ ಮಾಡಿ, ಮಾವ, ಖ್ಯಾತಿ ಆರಾಮಾಗಿದ್ದಾಳೆ, ನೀವೇನು ಚಿಂತೆ ಮಾಡಬೇಡಿ ಎಂದ. ನೀವು ಎಲ್ಲಿದ್ದೀರಿ ಅಂತನಾದರೂ ಹೇಳಬಾರ್ದಾ? ಮಗಳನ್ನು ನೋಡುವ ಇಚ್ಛೆಯಿಂದ ಕೇಳಿದ ಆಶಾರವರಿಗೆ, ಎಲ್ಲಿದ್ದೀವಿ ಅಂತ ಹೇಳಿದರೆ ನೀವಿಲ್ಲಿಗೆ ಬರ್ತೀರಿ ಅತ್ತೆ, ನಿಮ್ಮನ್ನು ಹಿಂಬಾಲಿಸಿ ಆ ರೌಡಿಗಳು ಸಹ ಬರ್ತಾರೆ ಮತ್ತೆ ಎಂದಾಗ ಅವನ ಮಾತು ಸರಿ ಎನಿಸಿದವರಿಗೆ ಕರೆ ಸ್ಥಗಿತಗೊಳಿಸಿದರು. ಖ್ಯಾತಿ, ನಾವ್ಯಾಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ನಿನ್ನ ಮನದಲ್ಲಿ ಹಲವಾರು ಪ್ರಶ್ನೆಗಳಿವೆ ಅಂತ ನಂಗೆ ಗೊತ್ತು. ಅವತ್ತು ನೀನು ನಿನ್ನ ತವರು ಮನೆಯಿಂದ ಬರುವಾಗ ಯಾರೋ ನಿನ್ನನ್ನು ಕಿಡ್ನ್ಯಾಪ್ ಮಾಡಲು ನೋಡಿದ್ರು, ನಿನ್ನನ್ನು ಕೊಲೆ ಮಾಡಲು ಸಂಚು ಹಾಕ್ತಿದ್ದಾರೆ ಹೊರಗಡೆ ಎಂದವರೇ ತಮಗೆ ಅದ್ರತ್ ತಿಳಿಸಿದ ರಾಜಕಾರಣಿಯ ವಿಷಯವನ್ನು ತಿಳಿಸಿದವರು. ಇಲ್ಲಿಗೆ ಅವರು ನಿನ್ನನ್ನು ಹುಡ್ಕೊಂಡು ಬರಬಾರ್ದು ಅಂತಾನೆ ನಮ್ಮ ಎಲ್ಲರ ಮೊಬೈಲ್ ಅಲ್ಲೇ ಬಿಟ್ಟು ಬಂದಿದ್ದೀವಿ. ನಿನ್ನ ತಂದೆ ತಾಯಿಗೂ ಈ ವಿಷಯ ಗೊತ್ತು. ಅದು ಅವರ ಆಫೀಸಿಗೆ ಕಾಲ್ ಮಾಡಿ ನಿನ್ನ ಬಗ್ಗೆ ತಿಳಿಸ್ತಾನೆ ಎಂದಾಗ, ಅತ್ತೆ, ನಂಗೆ ಸಾವಿನ ಬಗ್ಗೆ ಭಯ ಇಲ್ಲ. ನಾವ್ಯಾಕೆ ಅದು ಯಾರಿಗೋ ಹೆದರ್ಕೊಂಡು ನಮ್ಮ ಊರು ಬಿಟ್ಟು ಎಲ್ಲೋ ಗೊತ್ತಿಲ್ಲದ ಜಾಗದಲ್ಲಿ ಹೇಡಿಗಳಂತೆ ಇರಬೇಕು ಎಂದು ಪ್ರಶ್ನಿಸಿದಾಗ, ಇದು ಹೇಡಿತನ ಅಲ್ಲ ಅಮ್ಮ, ಬುದ್ಧಿವಂತಿಕೆ. ನಿನಗೇನಾದರೂ ಆದರೆ ನಮ್ಮ ಅದ್ದುಗೆ ಸಹಿಸಲಾಗುವುದಿಲ್ಲ ಎಂದ ಮುಕುಂದರವರ ಮನದಲ್ಲಿ ಖ್ಯಾತಿ ಹಾಗೂ ಅದ್ರತ್ ಆದಷ್ಟು ಬೇಗ ಒಂದಾಗಲಿ ಎಂಬ ಇಚ್ಛೆ. ಹಾಗೇನಿಲ್ಲ ಮಾವ, ಪುಟಾಣಿ ನನ್ನನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ದಾಳೆ. ಒಂದು ವೇಳೆ ನಾನು ಸತ್ತು ಹೋದರೆ ಪುಟಾಣಿಗೆ ತಾಯಿ ಪ್ರೀತಿ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಅವನಿಗೆ ನನ್ನ ಬಗ್ಗೆ ಕಾಳಜಿ ಅಷ್ಟೆ ಎಂದಳು ಅಸಮಾಧಾನದಿಂದ. ಖ್ಯಾತಿ, ಹಾಗೆಲ್ಲ ಅವನ ಬಗ್ಗೆ ಹಗುರವಾಗಿ ಮಾತಾಡಬೇಡಮ್ಮ. ಅವನೊಬ್ಬ ನಿಸ್ವಾರ್ಥ ಜೀವ. ಅವನು ಸ್ವಾರ್ಥಿಯಾಗಿದ್ದರೆ ಅವನ ಜೀವನ ತುಂಬ ಚೆನ್ನಾಗಿರ್ತಿತ್ತು ಎಂದರು ಭಾವುಕರಾಗಿ. ನಿಮ್ಮ ಮಗನ ಬಗ್ಗೆ ನಿಮಗೆ ಹಾಗೆ ಅನಿಸುವುದು ಸಹಜ ಅತ್ತೆ. ಮೊದಲನೇ ಹೆಂಡತಿ ಸತ್ತ ನಂತರ ಮಗಳಿಗೋಸ್ಕರ ಇನ್ನೊಂದು ಮದುವೆಯಾದ ವ್ಯಕ್ತಿ, ಎರಡನೇ ಹೆಂಡತಿ ಸತ್ತ ನಂತರ ಮತ್ತೆ ಮಗಳಿಗೋಸ್ಕರ ಮತ್ತೊಂದು ಮದುವೆ ಆಗುವುದಿಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ? ಇಷ್ಟು ದಿನದ ಕೋಪ ಅಸಮಾಧಾನವನ್ನು ಹೊರಹಾಕಿದಳು. ಬ್ರೆಡ್, ನನ್ನ ಮೊಮ್ಮಗನ ಬಗ್ಗೆ ಇನ್ನೇನಾದರೂ ಟಾಕ್ ಮಾಡಿದರೆ ತೀತಿರಲ್ಲ ನಿನ್ನ ಮೌತಲ್ಲಿ. ಬೆರಳು ತೋರಿಸಿ
ಎಚ್ಚರಿಕೆ ನೀಡಿದ ಶಾಂತಾದುರ್ಗಾರವರ ಮಾತಿಗೆ ಭಯಪಡಲಿಲ್ಲ ಅವಳು. ನಿಜ ಹೇಳಿದರೆ ಯಾರಿಗೂ ಇಷ್ಟ ಆಗಲ್ಲ ಅಜ್ಜಿ. ನಿಮ್ಮ ಮೊಮ್ಮಗನಂಥ ವ್ಯಕ್ತಿ ಯಾರನ್ನೂ ಪ್ರೀತಿ ಮಾಡಲು ಸಾಧ್ಯವೇ ಇಲ್ಲ. ಯಾಕಂದರೆ ಪ್ರೀತಿ ಯಾವಾಗಲೂ ಒಂದೇ ಸಲ ಆಗೋದು ಎಂದಳು ಭಾವುಕಳಾಗಿ. ಅವಳ ಕಣ್ಣಿಂದ ನೀರು ಹರಿಯುತ್ತಿತ್ತು. ಈ ಮನೆಯಲ್ಲಿ ತುಂಬ ರಹಸ್ಯಗಳಿವೆ. ನೀವೆಲ್ಲರೂ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ದೀರಿ. ನಮ್ಮ ರೂಮಲ್ಲಿರೋ ಫೋಟೋ ಯಾರ್ದು? ನಿಮ್ಮ ಮೊಮ್ಮಗನನ್ನು ಕೇಳಿದರೆ ನಮ್ಮ ಅಪ್ಪ ಅಮ್ಮ ಅಂದ ಎಂದವಳೆ ಮುಕುಂದ ದಂಪತಿಗಳತ್ತ ನೋಡಿ. ಅದು ನಿಮ್ಮಿಬ್ಬರ ಫೋಟೋ ಅಲ್ಲ ಎಂದಳು. ಏನು ನಡೀತಿದೆ ಇಲ್ಲಿ? ಮಡದಿಯ ಅಳು ಕಂಡು ಆಗ ತಾನೇ ಬಂದ ಅದ್ರತ್ ಕೇಳಿದಾಗ ಎಲ್ಲರೂ ಮೌನವಾಗಿದ್ದರು. ಮುಂದುವರಿಯುವುದು